ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೋಡಿ ಕ್ರ್ಯಾಬ್ ಕರಿ ಮಾಡೋಣ ಅಂತ. ಇದರಲ್ಲಿ ಆಲ್ಮೋಸ್ಟ್ 1 kg ಕ್ರ್ಯಾಬ್ ಇದೆ. ಇದನ್ನು ನಾನಿವತ್ತು ಕ್ರ್ಯಾಬ್ ಕರಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಅದನ್ನು ನೀವು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋಣ. ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನು ಫಸ್ಟ್ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಮೊದಲು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಒಂದು 3 ದೊಡ್ಡ ಟೊಮೆಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಒಂದೆರಡು ಪಲಾವ್ ಎಲೆನ ಹಾಕೊಳ್ತೀನಿ ನಾನು. ಏನು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೋಣ. ಫ್ರೈ ಆಗ್ತಾ ಇದೆ. ಈಗ 1 ಸ್ಪೂನ್ ಬಂದು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಹಾಕ್ತಾ ಇದ್ದೀನಿ. ನಾನೇನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೇನೆ ಹಾಕ್ಬಿಡೋಣ. ಟೊಮೆಟೊ ಹಾಗೆ ಬೇಯಲಿ, ಅದು ಬೇಯೋವರೆಗೂ ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗೋದ್ರಿಂದಾಗಿ ಸಾಲ್ಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಟರ್ಮರಿಕ್ ಪೌಡರ್ ಕೂಡ ನಾನು ಹಾಕ್ತಾ ಇದ್ದೀನಿ. ಹಾಗೆ ಫ್ರೈ ಆಗಿ ಟೊಮೆಟೊ ಇಷ್ಟು ಫ್ರೈ ಆಗಿದೆ. ಈಗ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಹೀಗೆ ಮಾಡಿಟ್ಟಿದ್ದ ಕ್ರ್ಯಾಬ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಇದು ಬೇಯ್ತಾ ಇದೆ. ಇದಕ್ಕೆ ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಅದನ್ನು
ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಎಲ್ಲ ಹಾಗೆ ಮಸಾಲೆ ಎಲ್ಲ ಹತ್ತು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಹಿಡೀಲಿ. ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳೋಣ. ಮುಚ್ಚಳ ತೆಗೆದು ನೋಡೋಣ. ಇದು ಬೇಯ್ತಾ ಇದೆ. ಇದು ಫುಲ್ ಮಸಾಲ ಇದೆ, ಇದರಲ್ಲಿರೋ ನೀರೆಲ್ಲ ಇದರಲ್ಲಿ ಹಾಗೆ ಹಿಂಗ್ಬಿಟ್ಟಿದೆ. ಈಗ ಸ್ವಲ್ಪ ಬಿಸಿ ನೀರನ್ನ ನಾವು 1-2 ಗ್ಲಾಸಷ್ಟು ಇದಕ್ಕೆ ಹಾಕೊಳ್ಳೋಣ. ತಣ್ಣೀರು ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಆಗುತ್ತೆ. ನಾನು ಆಲ್ರೆಡಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ಬಿಸಿನೀರನ್ನ 1-2 ಲೋಟದಷ್ಟು ಹಾಕೊಳ್ಳೋಣ. ಜಸ್ಟ್ ಕ್ರ್ಯಾಬ್ ಮುಳುಗುವಷ್ಟು ಮಾತ್ರ ಹಾಕೊಂಡ್ರೆ ಸಾಕು. ಉಪ್ಪು ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಉಪ್ಪು ಹಾಕಿದ್ರೆ ಆಯಿತು. ನನಗೆ ಉಪ್ಪು ಸಾಕು, ಸರಿ ಇದೆ. ಈಗ ಮುಚ್ಚಳ ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಹೀಗೇನೆ ಬೇಯಿಸ್ಕೊಳ್ಳೋಣ. ಈಗ 10 ನಿಮಿಷ ಆಗಿದೆ. ನೋಡೋಣ, ಇದು ತೆಗೆದುಬಿಟ್ಟು. ನೋಡಿ, ಅದು ಬೇಯ್ತಾ ಇದೆ. ನಾನು ಅಷ್ಟು ನೀರಿಟ್ಟಿಲ್ಲ. ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ ನೀವು ಮಾಡ್ಕೊಬೋದು. ಯಾಕೆಂದರೆ ನಾನು ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂತ ಅಷ್ಟೇ ಮಾಡ್ಕೊಂಡಿದ್ದು. ಜಸ್ಟ್ ರೈಸ್ಗೋ ಚಪಾತಿಗೋ ತಿನ್ನೋ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ತುಂಬ ನೀರಿಟ್ಟರೆ ಚೆನ್ನಾಗಿ ಆಗಲ್ಲ, ಆದ್ದರಿಂದ ಈಗ 1-2 ಹಸಿಮೆಣಸಿನಕಾಯಿ ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಿಂಗೆ ಹಾಕಿ ಸ್ವಲ್ಪ ಕೊತ್ತಂಬರಿನ ಒಂದು ಕುದಿ ಹೀಗೇನೆ ಕುದಿಸ್ಕೊಂಡ್ಬಿಡೋಣ. ಒಂದು ಕುದಿಗೆ ಕುದೀಲಿ. 2 ನಿಮಿಷ ಆಗಿದೆ. ನೋಡೋಣ, ಸಾಕು. ಇವಾಗ ನೋಡಿ ಬೆಂದಿದೆ. ಈಗ ಇಳಿಸ್ಬಿಡೋದು, ಆಫ್ ಮಾಡ್ಕೊಬಿಡೋಣ. ಸ್ಟವ್ ಆಫ್ ಮಾಡ್ಕೊಳ್ಬಿಡೋಣ. ಕ್ರ್ಯಾಬ್ ರೆಡಿ. ನೋಡಿ, ನೋಡಿ ಕ್ರ್ಯಾಬ್ ರೆಡಿ. ಸೂಪರಾಗಿರುತ್ತೆ. ಅನ್ನ, ಚಪಾತಿ, ದೋಸೆ ಎಲ್ಲ ಯಾವ್ದು ಬೇಕಾದ್ರೂ ತಗೋಬೋದು. ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕ್ರ್ಯಾಬ್ ಕರಿ ರೆಡಿ ಇದೆ. ನೋಡಿ, ಸೂಪರಾಗಿದೆ. ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ.